ಚಿಕ್ಕಬಳ್ಳಾಪುರದಲ್ಲೂ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗಿದೆ. 2025 ಮೇ ಜೂನ್ ತಿಂಗಳಲ್ಲಿ ಹೃದಯಾಘಾತಕ್ಕೆ 14 ಮಂದಿ ಸಾವನ್ನಪ್ಪಿದ್ದಾರೆ. 2 ತಿಂಗಳಲ್ಲಿ ಕೇವಲ 2 ತಿಂಗಳಲ್ಲಿ 14 ಜನ ಸಾವನ್ನಪ್ಪಿದ್ದಾರೆ. 2025 ಜನವರಿಯಿಂದ ಇಲ್ಲಿವರೆಗೆ ಒಟ್ಟು 21 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದರು. ಜಿಲ್ಲೆಯಲ್ಲಿ ಈವರೆಗೆ 8175 ಜನರಿಗೆ ಇಸಿಜಿ ಮಾಡಲಾಗಿದೆ. ಈ ಬಗ್ಗೆ ಡಿಎಚ್ಒ ಡಾಕ್ಟರ್ ಎಸ್ ಮಹೇಶ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಮತ್ತು ಚಿಂತಾಮಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ 2 ಕಡೆ ನಮ್ಮಲ್ಲಿ ಸ್ಟೆಮಿ ಅಂದ್ಬಿಟ್ಟಕ್ಕಂಥದ್ದು ಒಂದಿದೆ. ಪುನೀತ್ ರಾಜ್ಕುಮಾರ್ ಅವರ ಸಂಬಂಧಪಟ್ಟಂಗೆ ಏನು ಸ್ಟ್ರೆಪ್ಟೋಕೈನಸ್ ಇಂಜೆಕ್ಷನ್ ಕೊಡಬೇಕು ಆ ಇಂಜೆಕ್ಷನ್ ಕೊಡ್ತಕ್ಕಂಥ ಸಂಬಂಧಪಟ್ಟಂಗೆ ನಮ್ಮಲ್ಲಿ 2 ಕಡೆ ಟೆಲಿ ICU ಮತ್ತು ಇಂಜೆಕ್ಷನ್ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಪ್ರತಿ ಮಾಯನೂ ಕೂಡ ಸುಮಾರು ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೇ ತಿಂಗಳಲ್ಲಿ ಸುಮಾರು 762 ಜನರಿಗೆ ನಾವು ಇಸಿಜಿಯನ್ನು ಮಾಡಲಾಗಿರುತ್ತೆ. ಅದರಲ್ಲಿ 267 ನಾರ್ಮಲ್ ಇಸಿಜಿ ಬಂದಿರ್ತದೆ. ಅಬ್ನಾರ್ಮಲ್ ಇಸಿಜಿ 447. ಸುಮಾರು 30 ಜನಕ್ಕೆ ನಾವು ಸ್ಟೆಮಿ ಏನು ಪುನೀತ್ ರಾಜ್ಕುಮಾರ್ ಸಂಬಂಧ ಸ್ಟ್ರೆಪ್ಟೋಕೈನಸ್ ಇಂಜೆಕ್ಷನ್ ಕೂಡ ಕೊಡಲಾಗಿದೆ. ಆ ಸಂದರ್ಭದಲ್ಲಿ 4 ಜನ ಹಾಸ್ಪಿಟ್ಲಲ್ಲಿ ಡೆತ್ ಆಗಿದ್ದಾರೆ. 1 ಟ್ರಾನ್ಸಿಟಲ್ಲಿ ಇಲ್ಲಿಂದ ನಾವು ಬೆಂಗಳೂರು ಜಯದೇವ ಹಾಸ್ಪಿಟಲ್ ರೆಫರ್ ಮಾಡಿರೋದಕ್ಕಾದರೆ ಡೆತ್ ಆಗಿದೆ. ಅದೇ ರೀತಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೇ ತಿಂಗಳಲ್ಲಿ ಸುಮಾರು 558 ಜನರಿಗೆ ನಾವು ಇಸಿಜಿಯನ್ನು ಮಾಡಿದ್ದೀವಿ. ಅದರಲ್ಲಿ 259 ಜನರಿಗೆ ನಾರ್ಮಲ್ ಇಸಿಜಿ ಅಂತ ಬಂದಿದೆ. ಸುಮಾರು 300 ಜನರಿಗೆ ಇಸಿಜಿಯಲ್ಲಿ ವ್ಯತ್ಯಾಸಗಳು ಬಂದಿದೆ. ಅದರಲ್ಲಿ 17 ಕ್ರಿಟಿಕಲ್ ಅಂತಾಗಿತ್ತು. 17 ಕ್ರಿಟಿಕಲ್ ನಾವು 17 ಜನಕ್ಕೆ ಏನು ಸ್ಟ್ರೆಪ್ಟೋಕೈನಸ್ ಇಂಜೆಕ್ಷನ್ ಕೂಡ ಕೊಟ್ಟು ಅದನ್ನು ಇದು ಮಾಡಿದ್ದೀವಿ. ಅದರಲ್ಲಿ ಚಿಂತಾಮಣಿಯಲ್ಲಿ ಮೇ ತಿಂಗಳಲ್ಲಿ ಯಾರೂ ಕೂಡ ಡೆತ್ ಆಗಿಲ್ಲ, ಎಲ್ಲನೂ ಕೂಡ ರಿಕವರಿ ಆಗಿದ್ದಾರೆ. ಅದೇ ರೀತಿ ಜೂನ್ ತಿಂಗಳಲ್ಲಿ ಜೂನ್ 1ನೇ ತಾರೀಕಿಂದ 29ನೇ ತಾರೀಕು ನೆನ್ನೆವರೆಗೆ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಹಾಸ್ಪಿಟಲ್ ಸುಮಾರು 635 ಜನರಿಗೆ ನಾವು ಇಸಿಜಿಯನ್ನು ಮಾಡಲಾಗಿದೆ. ಅದರಲ್ಲಿ 217 ಜನರಿಗೆ ನಾರ್ಮಲ್ ಇಸಿಜಿ ಬಂದಿದೆ. ಸುಮಾರು 300ಕ್ಕೂ ಜನರಿಗೆ ಅಬ್ನಾರ್ಮಲ್ ಇಸಿಜಿ ಬಂದಿದೆ. ಅದರಲ್ಲಿ 27 ಜನ ನಮ್ಮಲ್ಲಿ ಸ್ಟೆಮಿ ಅಂತಕ್ಕಂಥದ್ದು ಯೂನಿಟ್ಗೆ ರಿಪೋರ್ಟ್ ಆಗಿದ್ದಾರೆ. ಅವರಿಗೆ ನಾವು ಸ್ಟ್ರೆಪ್ಟೋಕೈನಸ್ ಇಂಜೆಕ್ಷನ್ ಕೂಡ ಕೊಡಲಾಗಿದೆ. 4 ಜನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಮರಣವನ್ನು ಅಪ್ಪಿರುತ್ತಾರೆ. ಅದೇ ರೀತಿ ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿಯಲ್ಲಿ ಸುಮಾರು ಜೂನ್ 1ನೇ ತಾರೀಕಿಂದ 29 ಜೂನ್ವರೆಗೆ ಸುಮಾರು 503 ಜನರಿಗೆ ನಾವು ಇಸಿಜಿಯನ್ನು ಮಾಡಲಾಗಿರ್ತದೆ. 220 ನಾರ್ಮಲ್ ಇಸಿಜಿ ಇರ್ತದೆ. ಸುಮಾರು 220ರಷ್ಟು ಅಬ್ನಾರ್ಮಲ್ ಇಸಿಜಿ ವ್ಯತ್ಯಾಸಗಳು ಬಂದಿರ್ತದೆ. ಅದರಲ್ಲಿ 8 ಜನ ಸ್ಟೆಮಿಗೆ ರಿಪೋರ್ಟ್ ಆಗಿದ್ದಾರೆ. 8 ಜನರಿಗೂ ಕೂಡ 14 ಜನಕ್ಕೆ ನಾವು ಚಿಕಿತ್ಸೆಯನ್ನು ನೀಡಲಾಗಿದೆ. ಅದರಲ್ಲಿ 5 ಜನ ಡೆತ್ ಆಗಿದ್ದಾರೆ. ಸೊ ಮೇ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಬಲಿಯಾಗಿರ್ತಕ್ಕಂಥವ್ರ ಸಂಖ್ಯೆ 5 ಜನ ಇದ್ದಾರೆ. ಜೂನ್ 1ನೇ ತಾರೀಕಿಂದ 29 ಜೂನ್ 2025ರವರೆಗೆ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲಿ 4, ಚಿಂತಾಮಣಿ ವ್ಯಾಪ್ತಿಗೊಳಪಟ್ಟಂಗೆ 5, ಒಟ್ಟು 9 ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿರ್ತದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಒಂದೊಂದೇ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೀವಿ, ಮೈಸೂರು, ಹಾಸನ, ಚಿತ್ರದುರ್ಗ, ಹಾಗೆ ಚಿಕ್ಕಬಳ್ಳಾಪುರ. ಏನು ಹೇಳ್ತಾ ಇದೆ ಈ ಸಂಖ್ಯೆಗಳು? ಖಂಡಿತ ವಿಜಯ್, ಇದೊಂದು ನಿಜಕ್ಕೂ ಆತಂಕಕಾರಿಯಾದಂಥ ವಿಚಾರ. ಯಾಕಂತಂದ್ರೆ ರಾಜ್ಯದಾದ್ಯಂತ ಹಾಸನ ಸೇರಿದಂತ ಹಲವೆಡೆಯಲ್ಲಿ ಏನು ಹೃದಯಾಘಾತ ಸಂಬಂಧಪಟ್ಟಂತೆ ಸಾಕಷ್ಟು ಸಾವುಗಳು ಸಂಭವಿಸ್ತಾ ಇರ್ತಕ್ಕಂಥ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಸಾವಿನ ಸಂಖ್ಯೆಯಲ್ಲಿ ಕೂಡ ಗಣನೀಯವಾಗಿ ಏರಿಕೆ ಆಗಿರ್ತಕ್ಕಂಥ ನೋಡಿದ್ರೆ ಇದು ನಿಜಕ್ಕೂ ಆತಂಕಕಾರಿ ವಿಚಾರ ಹೇಳ್ಬೋದು. ಯಾಕಂದ್ರೆ ಮೇ ಮತ್ತು ಜೂನ್ ತಿಂಗಳಲ್ಲಿ 2 ತಿಂಗಳಲ್ಲಿ 14 ಜನ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಒಂದು ವರದಿ ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಡಿಎಚ್ಒ ಮಹೇಶ್ ಕೂಡ ಹೇಳಿರ್ತಕ್ಕಂಥದ್ದು. ಏನು ಕಳೆದ ಈ ಒಂದು 2025 ಜನವರಿ ಇಲ್ಲಿವರೆಗೆ 21 ಜನ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಮತ್ತು ಈ ವರ್ಷದಲ್ಲಿ ಟೋಟಲ್ 21 ಜನರಿಗೆ 2 ತಿಂಗಳಲ್ಲಿ 14 ಜನ ಮೃತಪಟ್ಟಿರೋದು ನೋಡಿದ್ರೆ ಇದೊಂದು ಆತಂಕಕಾರಿ ಅಂಶ ಅಂತ ಹೇಳ್ಬೋದು. ಈ ಜಿಲ್ಲೆಯಲ್ಲಿ ಕೂಡ ಜನ ಕೂಡ ಈಗ ಆತಂಕಕ್ಕೆ ಈಡಾಗಿರ್ತಕ್ಕಂಥದ್ದು. ಮೇ ತಿಂಗಳಲ್ಲಿ 5 ಪ್ರಕರಣಗಳಾದ್ರೆ ಇದೇ ತಿಂಗಳಲ್ಲಿ 9 ಜನ ಜೂನ್ ಅಲ್ಲಿ 9 ಜನ ಸಾವು ಪ್ರಕರಣ ಆಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದುವರೆಗೆ 8175 ಜನರಿಗೆ ಈಗಾಗಲೇ ಇಸಿಜಿ ಮಾಡಿರ್ತಾರೆ. ಇವ್ರ ಪೈಕಿ 389 ಜನರಿಗೆ ತೀವ್ರ ಹೃದಯಾಘಾತ ಆಗಿರೋದು ಕೂಡ ಪ್ರಕರಣಗಳು ಬಯಲಾಗಿರ್ತಕ್ಕಂಥದ್ದು. ಅದೇ ರೀತಿ ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮತ್ತು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಇಲ್ಲೊಂದು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ವಿಜಯ್.
ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.